ಓಕೆ, ನಿಮ್ಮ ಈ ವ್ಯಕ್ತಿತ್ವ ಇದೆಯಲ್ಲ, ಈ ಸೌಮ್ಯ ಸ್ವಭಾವ ಏನಿದೆ, ಇದೇ ನಿಮಗೆ ಮೈನಸ್ ಆಯ್ತು ಅನ್ಸುತ್ತೆ ನನಗೆ. ಇಲ್ಲ, ಮೈನಸ್ ಅಂತೂ ಆಗಿಲ್ಲ. ಅದೇನು ನಾನು ಆಚೆ ಬಂದು ನೋಡಿದಾಗ ಅದು ತುಂಬಾ ನನಗೆ ಪ್ಲಸ್ ಆಗೈತೆ. ಆಮೇಲೆ ಅದು ಪ್ಲಸ್ ಅಂಡ್ ಮೈನಸ್ ಅನ್ನೋದಕ್ಕೆ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಆಟ ಆಡೋಕ್ಕಾಗಲ್ಲ. ನಾನು ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ನಾನು ಈ ತರ ಹುಡುಗ ಆಗ್ಬಿಡ್ಬೇಕು, ಈ ತರ ಕಿಚ್ಚಾಡ್ಬೇಕು. ಯಾಕಂದ್ರೆ ಒಂದಿನ 2 ದಿನ ಮ್ಯಾಕ್ಸ್ ನಾವ್ ಏನಾದ್ರು ಪ್ಲಾನ್ ಮಾಡಿದ್ರೆ ಮಾಡ್ಬೋದು. ಬಟ್ 55 ದಿನ ಇಲ್ಲ 100 ದಿನ ಇರ್ಬೇಕಂದ್ರೆ ಒಂದು ಕೆಲವೊಂದ್ಸಲಿ ಒಂದು 75 ಕ್ಯಾಮ್ರಾ ಇದೆ ಅಂತಾನೆ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ ತರಾನೇ ನಾವು ಇದ್ಬಿಡ್ತೀವಿ. ಸೊ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡೆಲ್ಲ ಇದ್ ಮಾಡಕ್ಕಲ್ಲ. ಸೊ ಎಲ್ಲೋ ಒಂದ್ ಕಡೆ ನನ್ ವ್ಯಕ್ತಿತ್ವ ಅಂತ ನಾನು ಆಚೆ ಬಂದೆ ಅಂತ ನಂಗೆ ಎಲ್ಲೂ ಅನ್ಸಿಲ್ಲ. ನಾನು ತುಂಬಾ ಕಾಮ್ ಆಗಿದ್ದೀನಿ, ಕೂಲ್ ಆಗಿದ್ದೀನಿ ಅಂತ. ಬಟ್ ಎಸ್, ಬಿಗ್ ಬಾಸ್ ಮನೆಗೆ ಬೇಕಾದ್ರೆ ಕೆಲವು ಅಂಶಗಳು ನನ್ನ ಮಿಸ್ಸಿಂಗ್ ಇತ್ತು ಅಂತ ಅನ್ಸುತ್ತೆ. ಇಲ್ಲ ಒಂದ್ ಕಡೆ ಮಾತು ಸ್ವಲ್ಪ ಬೋಲ್ಡ್ ಆಗಿರ್ಬೇಕಿತ್ತು. ಒಂದ್ ನುಗ್ಗೋದು, ಒಂದ್ ಯಾವ್ದೋ ಒಂದು ವಿಷಯಕ್ಕೆ ನುಗ್ಗೋದಾಗಿರ್ಬೋದು, ಅದಕ್ಕೊಂದೆಲ್ಲ ಒಂದಿದ್ದು ಅದೇ 1 or 2 ಮೈನಸಸ್ ಅದಾಗಿರ್ಬೋದು ಅಷ್ಟೇ ನಂದು. ಹೀಗೆ ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ಕೊಟ್ಟ ಸರ್ಪ್ರೈಸ್ ನಿಮಗೆ ಅದು ಅರಿವೇ ಇರಲ್ಲ. ಏನ್ ಸರ್ಪ್ರೈಸ್ ಕೊಡ್ತು ನಿಮಗೆ ಬಿಗ್ ಬಾಸ್ ಮನೆ ಒಳಗೆ? ಸರ್ಪ್ರೈಸ್ಗಿಂತ ಐ ಥಿಂಕ್ ಹಿಂಗೂ ಇರ್ಬೋದಾ, ಏನು ಇಲ್ಲದೆ ಅಂದ್ರೆ ಬರೀ ಒಂದು 3 ಹೊತ್ತು ಊಟ ಅದು ಸಿಗ್ತಾ ಇತ್ತು, ಅದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಾ ಇದ್ವಿ, ಮಾಡ್ತಾ ಇದ್ವಿ. ಬಟ್ ವಿದೌಟ್ ಒಂದು ಫೋನ್, ವಿದೌಟ್ ಫ್ರೆಂಡ್ಸ್, ವಿದೌಟ್ ತಂದೆ ತಾಯಿ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದ್ರೆ ನಮ್ಗೆ ಎಲ್ಲೇ ಶೂಟಿಂಗ್ ಹೋದ್ರೂ ನಮ್ಮ ತಾಯಿ ಫಾಲೋ ಅಪ್ ಇರುತ್ತೆ. ಎಷ್ಟೊತ್ತಿಗೆ ರೀಚ್ ಆದೆ, ಎಷ್ಟೊತ್ತಿಗೆ ಬರ್ತಿದ್ಯಾ, ಊಟಕ್ಕೆ ಬರ್ತಿದ್ಯಾ, ಇದು. ಸೊ ಅದನ್ನೆಲ್ಲ ಹಿಂಗಿರ್ಬೋದು ಅನ್ನೋದನ್ನ ಬಿಗ್ ಬಾಸ್ ಮನೆ ನನಗೆ ತುಂಬಾ ಕಲ್ಸ್ಕೊಡ್ತು. ಯಾಕಂದ್ರೆ ನಾನು ಹಿಂಗಿರ್ಬೋದು ಅನ್ನೋದೇ ನನಗೆ ಒಂದು ಸರ್ಪ್ರೈಸ್ ಆಯ್ತು. ಲೈಕ್ ಓಕೆ, ಇದೆಲ್ಲ ಇಲ್ಲೂ ನಾವು ಸರ್ವೈವ್ ಆಗ್ಬೋದು ಹಿಂಗೆ ಅಂತ. ಮನೆಯೊಳಗೆ ಯಾರ ಜೊತೆ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆಯ್ತು ನಿಮಗೆ? ಫ್ರೆಂಡ್ಶಿಪ್ ಐ ಥಿಂಕ್ ತ್ರಿವಿಕ್ರಮ್ ಜೊತೆ ತುಂಬಾ ಒಂದು ಒಡನಾಟ ತುಂಬಾ ಚೆನ್ನಾಗಿತ್ತು. ಯಾಕೆ? ಪ್ರತಿಯೊಂದು ವಿಷಯನೂ ಐ ಥಿಂಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಅಂಡ್ ಮನೆ ಹೋದ ತಕ್ಷಣ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಬಾಂಡಿ ಅಂತ ಐಶ್ವರ್ಯ ಅವ್ರ ಜೊತೆ ಒಂದು ನೇಚರು, ತುಂಬಾ ಒಂದು ಬಬ್ಲಿ ನೇಚರು, ತುಂಬಾ ಒಂದು ನೈಸ್ ವೈಬ್ಸ್ ಇರೋಂತ ಒಂದು ಪರ್ಸನ್ ಅವ್ರಾಗಿರ್ಬೋದು. ಆಮೇಲೆ ನನಗೆ ಅನುಷ್ ಅವ್ರ ಪರಿಚಯ ಇದ್ರು. ಸೊ ಸಿನಿಮಾ ಮಾಡಿದ್ವಿ. ಸೊ ಅವ್ರು ಬಂದಾಗ್ಲೂ ಒಂದು ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತರ ಚೆನ್ನಾಗಿತ್ತು. ಅಂಡ್ ಶಿಶಿರ್ ಅವ್ರ ಜೊತೆ ಸ್ವಲ್ಪ ಒಳ್ಳೆ ಒಡನಾಟ ಆಯ್ತು, ಮಾತಾಡ್ತಿದ್ವಿ ಹಲವಾರು ವಿಷಯಗಳು, ಎಸ್ಪೆಷಲಿ ಫ್ಯಾಮಿಲಿ ವಿಷಯಗಳು. ನಮ್ಗೆ ಸ್ವಲ್ಪ ಏನಾದ್ರು ಡೌನ್ ಅನ್ಸ್ದಾಗ ಸ್ವಲ್ಪ ಅವರು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಫ್ಯಾಮಿಲಿಗೆ, ಅದು ಅನ್ಸ್ದಾಗ ನಾವಿಬ್ರು ಸ್ವಲ್ಪ ಮಾತಾಡ್ತಿದ್ವಿ. ಅಂಡ್ ಭವ್ಯ ಅವರು ಆಗಿರ್ಬೋದು, ಭವ್ಯನೂ ಒಂದು ಒಳ್ಳೆ ಇದಾಗಿ ಸಿಕ್ಕಿದ ಒಂದು ಫ್ರೆಂಡ್ ಆಗಿ. ಓಕೆ, ಮನೆ ಒಳಗಡೆ ಒಂದು ಇಮೋಷನಲ್ ಸಿಚುವೇಶನ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರು? ತುಂಬಾ ಇಮೋಷನಲ್ ಆದಾಗ ಐ ಥಿಂಕ್ ಜಾಸ್ತಿ ಅಂದ್ರೆ ನಮ್ಮ ತಂದೆ ತಾಯಿನ ತುಂಬಾ ನೆನ್ಸ್ಕೊಂತಿದ್ದೆ. ನಮ್ಮ ಅಕ್ಕ ಬಾವ, ನಮ್ಮ ಮಗಳು. ಸೊ ಅದನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲೇ ಒಂದು ಹೈದರಾಬಾದಲ್ಲಿ ಶೂಟಿಂಗ್ ಹೋದ್ರು 10 days ಮ್ಯಾಕ್ಸಿಮಮ್ 12 days ಎಲ್ಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆಮೇಲೆ ಫೋನ್ ಟಚ್ ಇರುತ್ತೆ, ವಿಡಿಯೋ ಕಾಲ್ ಇರುತ್ತೆ. ಎಲ್ಲೊಂದ್ ಕಡೆ ಅದಿಲ್ಲದೆ ಇರೋ ಟೈಮ್ ಅಲ್ಲಿ ಆಮೇಲೆ ನನಗೆ ಅವ್ರೊಂದು ಸ್ಟ್ರೆಂತ್. ಯಾಕಂದ್ರೆ ನನ್ನ ಜರ್ನಿ ಆಫ್ ಲೈಫ್ ಅಲ್ಲಿ ತುಂಬಾ ನನಗೆ ನೋಡ್ಕೊಂಡ್ ಬಂದಿರೋದು ಒಂದು ಸಕ್ಸಸ್ ಫೇಲ್ಯೂರ್ ಅಂತ ನೋಡ್ಕೊಂಡ್ ಬಂದಿದ್ದು ನಮ್ಮ ತಂದೆ ತಾಯಿ. ಸೊ ನಂಗೆ ಎಲ್ಲೇ ಒಂದು ಫೇಲ್ಯೂರ್ ಅಂತ ಬಂದಾಗ್ಲೂ ಅವ್ರು ನನ್ನ ಯಾವತ್ತೂ ಏನ್ ನೀನು ಹಿಂಗಾಗ್ಬಿಡಿದ್ಯಾ ಅಂತ ಯಾವತ್ತಿಲ್ಲ, ಬೆಂತಟ್ಟಿ ನುಗ್ಗು, ಮುಂದೆ ಮಾಡು, ಬರುತ್ತೆ. ಸೊ ಅದೊಂದು ನಾನು ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಸೊ ಅಲ್ಲಿ ಏನಾದ್ರು ಆದಾಗ ಇಮೋಷನಲ್ ಆದಾಗ ಅವ್ರಿಲ್ಲ ಅಂದ್ರೆ ಒಂದು ಸಪೋರ್ಟ್ ಫ್ಯಾಕ್ಟರ್ ಅದಿಲ್ಲ ಅಂತ. ಸೊ ಅದೊಂದು ನನಗೆ ತುಂಬಾ ಇಮೋಷನಲ್ ಆದಾಗ ಅದು ಅವ್ರನ್ನ ತುಂಬಾ ನೆನ್ಸ್ಕೊಂತಿದ್ದೆ. ಅದೊಂದು ಇಮೋಷನಲ್ ಫ್ಯಾಕ್ಟರ್ ನನಗೆ ತುಂಬಾ ಇದಾಯ್ತು. ಅಂಡ್ ತಂದೆಯವ್ರ ವಾಯ್ಸ್ ಅದಂತೂ ಅನ್ಕಂಟ್ರೋಲಬಲ್ ನನಗೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆ ವಾಯ್ಸ್ ನ ಯಾವಾಗ ಅವರು ಬಿಗ್ ಬಾಸ್ ವಾಯ್ಸೇ ಕೇಳಿಸ್ತಾ ಇದೆ ಅವರು. ಬಟ್ ಆ ಸರೌಂಡ್ ಅಲ್ಲಿ ಸಡನ್ ನಮ್ಮ ತಂದೆಯವರ ವಾಯ್ಸ್ ಒಂದು ರಫ್ ಒಂದು ವಾಯ್ಸ್ ಅದೊಂದು ಬೇಸ್ ಅಲ್ಲಿ ಬಂದಿದ್ದು ಸಡನ್ ಚುರ್ಕ್ ಅಂತ ಒಂದು ಹೊಡಿತು. ಬಟ್ ಆ ಟಾಸ್ಕ್ ಟೈಮ್ ಅಲ್ಲಿ ನಾನು ನಗಕ್ಕೂ ಆಗಲ್ಲ, ರಿಯಾಕ್ಟ್ ಮಾಡಕ್ಕಾಗಲ್ಲ, ಕಣ್ಣಲ್ಲಿ ನೀರ್ ಹಾಕಂಗೂ ಇಲ್ಲ, ಇಲ್ಲಾಂದ್ರೆ ಲೆಟರ್ ಬರಲ್ಲ ನಮ್ಗೆ. ಸೊ ಅವ್ರ ಒಂದೊಂದ್ ಪದಾನು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬಿಡಿಸಿ 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 ಅವರ ವಾಯ್ಸ್ ಕೇಳಿಸ್ತಾ ಇದ್ರೆ. ಆಮೇಲೆ ನಮ್ಮ ಅಕ್ಕನ ಮಗಳು ನನ್ನ ಲೆಟರ್ ಬಂತು, ಲವ್ ಯು, ಮಿಸ್ ಯು ದಡ್ಡು ಮಾಮ ಅಂತ ಬಂತು. ಅಲ್ಲಿ ಮಿಸ್ ಆಗಿ ಸ್ಮೈಲ್ ಮಾಡಿದೆ, ಆಮೇಲೆ ಮಾಡಿದೆ, ರಿಯಾಕ್ಟ್ ಮಾಡಿದೆ, ಅದು ಫೌಲ್ ಆಯ್ತು. ಸೊ ಐ ಥಿಂಕ್ ಇಮೋಷನಲ್ ಅನ್ನೋದು ತುಂಬಾ ಅಲ್ಲಿಂದ ಓಡೋಗಿ ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ಸಿಕ್ಕಾಬಿಡೆ ಹತ್ಬಿಟ್ಟೆ. ಐ ಥಿಂಕ್ ಹೈಲಿ ಇಮೋಷನಲ್ ಆಗಿದ್ದಲ್ಲೇ ನನಗೆ. ಯಾಕಂದ್ರೆ ಅದೊಂದು ಅಟ್ಯಾಚ್ಮೆಂಟ್, ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಅದೊಂದು ನನಗೆ. ಓಕೆ, ನಿಮ್ ಪ್ರಕಾರ ವಿನ್ನರ್ ಆಗೋದಕ್ಕೆ ಯಾರಿಗೆ ಹೆಚ್ಚು ಯೋಗ್ಯತೆ ಇದೆ ಹೇಳಿದ್ರೆ? ಐ ಥಿಂಕ್ ನನ್ನ ಪ್ರಕಾರ ಒಂದು ಟಾಪ್ 5 ಅಲ್ಲಿ ಐ ಥಿಂಕ್ ಮಂಜಣ್ಣ ಇದ್ದಾರೆ, ತ್ರಿವಿಕ್ರಮ್ ಆಗಿರ್ಬೋದು. ಅಂಡ್ ತ್ರಿವಿಕ್ರಮ್ ಅವರು ಒಂದು ಬ್ಯಾಕ್ ಗ್ರೌಂಡ್ ನೋಡಿದಾಗ ತುಂಬಾ ಕಷ್ಟಪಟ್ಟು ಬಂದಿರೋದು. ಅಂಡ್ ಶಿಶಿರ್ ಆಗಿರ್ಬೋದು, ಅವ್ರ ಮಾತ್ ಗೊತ್ತಿದೆ. ಅಂಡ್ ಹನುಮಂತು ವೆರಿ ಗುಡ್ ಪ್ಲೇಯರ್. ಭವ್ಯ ಮತ್ತೆ ಐಶ್ವರ್ಯ ಮಧ್ಯದಲ್ಲಿ ಒಳ್ಳೆ ಕಾಂಪಿಟೇಷನ್ ಇದೆ. ಅಂಡ್ ರಜತ್ ಗೇಮ್ ಚೇಂಜರ್ ಆಗಿದ್ದಾರೆ. ಈ ತರ ಒಂದು ಟಾಪ್ 5 ಅಲ್ಲಿ ಬರೋಂತ ಸಾಧ್ಯತೆಗಳು ಇರಲ್ಲ. ಒಬ್ರು ನೀವು ಗೆಸ್ ಮಾಡೋದಾದ್ರೆ ಇಬ್ಬರೇ ವಿನ್ನರ್ ಆಗ್ತಾರೆ? ಕಷ್ಟ, ಅದನ್ನ ಗೆಸ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಯಾರು ಆಗ್ಬೋದು, ಯಾಕಂದ್ರೆ ಆಲ್ ಡಿಪೆಂಡ್ಸ್ ಆನ್ ವೋಟಿಂಗ್ ಮತ್ತೆ ಎಲಿಮಿನೇಷನ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ. ಬಟ್ ಇಷ್ಟು ಜನ ಅವ್ರ ಹಾರ್ಟ್ ಅಂಡ್ ಸೋಲ್ ಆಗ್ತಾ ಇದ್ದಾರೆ.